ಈಗಷ್ಟೇ ಗಮನಿಸಿದ್ವಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ, ಕಾನೂನು ಎಲ್ರಿಗೂ ಒಂದೇ. ಓಕೆ, ಈಗ ಮುಸ್ಲಿಮರ ವಿರುದ್ಧ ಸ್ವಾಮೀಜಿಗಳು ಮಾತಾಡಿದ್ದೇ ಅವರಿಗೆ ಮುಳ್ಳಾಯ್ತಾ? ಹಾಗಾದರೆ ಈಗ ಮುಸ್ಲಿಮರ ವಿರುದ್ಧ ಮಾತಾಡಿದ್ದಕ್ಕೆ ಸ್ವಾಮೀಜಿಗಳಿಗೆ ಈಗ ಮುಳ್ಳಾಗಿದೆ ಅನ್ನೋದಾದರೆ, ಮೊನ್ನೆ ಒಬ್ಬರು ಮೌಲಾನಾ ಅವರೊಬ್ಬರು ಒಂದು ಹೇಳಿಕೆಯನ್ನು ಕೊಟ್ರಲ್ಲ, ಆ ಹೇಳಿಕೆ ಮುಳ್ಳಾಗಲ್ವಾ ಅವ್ರಿಗೆ? ಸುಪ್ರೀಂ ಕೋರ್ಟ್ಗೆ ಅದಕ್ಕಿಂತ ನಾವು ಹೊರಬಂದು ಮಾತಾಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಅಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ರಲ್ಲ, ಅದು ಸರಿನಾ? ಹಾಗಾದರೆ ಗೃಹ ಸಚಿವರೇ, ಅಹಿಂದ ವಿರುದ್ಧ ಧ್ವನಿ ಎತ್ತಿದ್ರೆ ಯಾರಿಗೂ ಉಳಿಗಾಲ ಇಲ್ವಾ? ಹಾಗಾದರೆ ಸುಪ್ರೀಂ ಕೋರ್ಟ್ ಬಗ್ಗೆ ರೆಹಮಾನ್ ಟೀಕೆ ಮಾಡಿದಾಗ ಯಾಕೆ ಮೌನವಾಗಿದ್ರಿ? ಸುಮೋಟೋ ಕೇಸ್ ದಾಖಲು ಮಾಡ್ಕೋಬೇಕಿತ್ತು. ಚಾನ್ಸಸ್ ಇದೆ ಅಲ್ವಾ ಕಾನೂನಲ್ಲಿ? ಸುಮೋಟೋ ಕೇಸ್ ಅನ್ನೋದು ಇದೆ ಅಲ್ವಾ? ಗೃಹ ಸಚಿವರೇ ಹೇಳಿದಂತೆ ಕಾನೂನು ಎಲ್ರಿಗೂ ಒಂದೇ ಅನ್ನೋದಾದರೆ, ಸ್ವಾಮೀಜಿ ಹೇಳಿದ್ದು ತಪ್ಪು, ಅದಕ್ಕೆ ಅವರು ವಿಷಾದನೆಯನ್ನು ವ್ಯಕ್ತಪಡಿಸಿದ್ದಾರೆ, ಹೌದು. ಅದರ ಬಗ್ಗೆ ನೀವು FIR ದಾಖಲು ಮಾಡಿಸ್ತೀರಿ. ಯಾರೊಬ್ಬರು ಹೋಗಿ ದೂರದಾರ ಕಂಪ್ಲೇಂಟ್ ಕೊಡ್ತಾರೆ, ಸೈಯದ್ ಅಬ್ಬಾಸ್ ಅನ್ನೋರು, FIR ಆಗುತ್ತೆ, ಈಗ ನೋಟಿಸ್ ಕೊಟ್ಟಿದ್ದೀರಿ. ಓಕೆ, ಈಗ ಅವರು ಮೌಲಾನಾ ಕೊಟ್ಟಂತೆ ಹೇಳಿಕೆಗೆ ನೀವು ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಿ ಅಂತ ಹೇಳ್ಬೋದಿತ್ತಲ್ಲ, ಕಾನೂನು ಎಲ್ರಿಗೂ ಒಂದೇ ಅನ್ನೋದಾಗಿದ್ದಿದ್ರೆ. ಯಾಕೆ ಅವರು ರೆಹಮಾನ್ ಅನ್ನೋರು ಟೀಕೆ ಮಾಡಿದಾಗ ಯಾಕೆ ಮೌನವನ್ನು ವಹಿಸಿದ್ರಿ? ಮುಸ್ಲಿಮರ ಮತದ ಬಗ್ಗೆ ಮಾತಾಡಿದ್ದಕ್ಕೆ ಪ್ರಕರಣ ಜಡಿದ್ಬಿಟ್ರಾ? ಏಕೆ FIR ದಾಖಲು ಮಾಡಿಕೊಳ್ಳೋಕ್ಕಿಂತ ಮುಂಚೆ ಕಾನೂನು ತಜ್ಞರ ಸಲಹೆ ಪಡೆದುಕೊಳ್ಬೋದಿತ್ತು, ಸರ್ಕಾರದ ಗಮನಕ್ಕೆ ತರಬಹುದಿತ್ತು. ತಂದ ಮೇಲೂ ಕೂಡ ನೀವು FIR ದಾಖಲು ಮಾಡೋದಕ್ಕೆ ಬಿಟ್ರಾ ಅನ್ನೋ ಪ್ರಶ್ನೆಗಳು ಇವತ್ತು ಸಾಕಷ್ಟು ಜನ ಪ್ರತಿಭಟನೆ ಮಾಡ್ತಾ ಇರುವಂಥ ಪ್ರತಿಭಟನಾ ನಿರತರು ಪ್ರಶ್ನೆ ಮಾಡ್ತಿದ್ದಾರೆ. ಒಕ್ಕಲಿಗ ನಾಯಕ ಅಂತ ಹೇಳುವ ಕಾಂಗ್ರೆಸ್ಸಿಗರೆಲ್ಲ ಎಲ್ಲಿಗೆ ಹೋದ್ರು, ಏನು ಮಾಡ್ತಿದ್ದಾರೆ? ಕ್ಷಮೆ ಕೇಳಿದರೂ ಕೂಡ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಯಾಕೆ FIR ದಾಖಲಾಗುತ್ತೆ? ಕ್ಷಮೆ ಕೇಳಿದ್ದರವರು. ಇವತ್ತು ಲಿಂಗಾಯತ ಸಮುದಾಯದ ಸ್ವಾಮೀಜಿ ಮೇಲೆ FIR ಮಾಡ್ತೀರಾ ಇದೇ ರೀತಿ? ಬ್ರಾಹ್ಮಣ ಸಮುದಾಯದ ಸ್ವಾಮೀಜಿ ಮೇಲೆ ಇದೇ ರೀತಿಗೆ FIR ಮಾಡೋದಕ್ಕಾಗತ್ತಾ? ಎಷ್ಟು ಜನ ಬರ್ತಾರೆ ಗೊತ್ತಾ ಅವಾಗ ನಾಯಕರು? ಈಗ ಒಕ್ಕಲಿಗ ಸಮುದಾಯದ ನಾಯಕರೆಲ್ಲ ಎಲ್ಲ ಹೋದ್ರು ಹಾಗಾದರೆ ಅನ್ನೋ ಪ್ರಶ್ನೆಯನ್ನು ಇವತ್ತು ಪ್ರತಿಯೊಬ್ಬರು ಕೂಡ ಮಾಡ್ತಿದ್ದಾರೆ. ನಾವಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದಂಥವ್ರು ಇವತ್ತು ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ಮಂಡ್ಯದಲ್ಲಿ ಸ್ವಾಮೀಜಿ ಪರ ಹೋರಾಟ. ಇನ್ನು ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ FIR ದಾಖಲಾಗ್ತಿದ್ದಂತೆ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಜೋರಾಯಿತು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಕೆಂಪೇಗೌಡರ ಒಕ್ಕಲಿಗ ಸಂಘ ಪ್ರತಿಭಟನೆ ನಡೆಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂತಿಮವಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಈಗ KPCC ಪಕ್ಷ ಸಿದ್ದರಾಮಯ್ಯ ಬೆಂಬಲಿಗರ ಸ್ವಾಭಿಮಾನ ಸಮಾವೇಶ ಸಂಪೂರ್ಣವಾಗಿ ಟೇಕ್ ಓವರ್ ಮಾಡಿರುವಂಥದ್ದು. ಅಧಿಕೃತವಾಗಿ ಈಗ KPCC ಅಧ್ಯಕ್ಷ DK ಶಿವಕುಮಾರ್ ಅಧಿಕೃತವಾಗಿ ಪತ್ರವನ್ನು ಬರೆದಿರುವಂಥದ್ದು. ಹಾಸನದಲ್ಲಿ ಆಯೋಜಿಸಿರುವಂತಹ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿರುವಂತಹ ಸಮಾವೇಶ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನು KPCC ಕಚೇರಿಯಲ್ಲಿ ಕರೆದಿರುವಂಥದ್ದು. ಆ ಭಾಗದ ಅಂದರೆ ಹಾಸನ, ಮೈಸೂರು, ಚಿಕ್ಕಮಗಳೂರು ಆ ಭಾಗದ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸಭೆಗೆ ಬರಬೇಕಂತ ಅಧಿಕೃತವಾಗಿ ಸೂಚನೆ ಕೊಡುವ ಮೂಲಕ ಸಿದ್ದರಾಮಯ್ಯ ಅವರಿಗೂ ಸಂದೇಶ ಕೊಟ್ಟಿರುವಂಥದ್ದು, ಸಿದ್ದರಾಮಯ್ಯ ಬೆಂಬಲಿಗರು ಕೂಡ ಸಂದೇಶ ಕೊಟ್ಟಿರುವಂಥದ್ದು. ಇಂದು ಈಗ ಅಧಿಕೃತವಾಗಿ KPCC ವತಿಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಿರುವಂಥದ್ದು. KPCC ವತಿಯಿಂದ ಪಕ್ಷದ ವತಿಯಿಂದ ಸಭೆ ಆಯೋಜನೆ ಅಂತ ಹೇಳುವ ಮೂಲಕ ಯಾರ್ಯಾರು ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯ ಅವರ ಹಿಂದುಳಿದ ಮತ್ತು ದಲಿತ ವರ್ಗಗಳ ಸಂಘಟನೆಗಳು ಅಂತ ಏನು ಸಭೆಯನ್ನು ಸಮಾವೇಶ ಆಯೋಜನೆ ಮಾಡೋಕ್ಕೆ ಮುಂದಾಗಿತ್ತು, ಈಗ ಅವರೆಲ್ಲರೂ ಕೂಡ KPCCಗೆ ಬರಬೇಕು. ಈ ಮೂಲಕ ಒಂದು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು, ಮತ್ತೊಂದು ಕಡೆ KPCC ವತಿಯಿಂದ ಸಭೆ ಆಯೋಜನೆ ಮಾಡುವ ಮೂಲಕ ಒಂದಷ್ಟು ಎಲ್ಲ ಊಹಾಪೋಹಗಳಿಗೆ ತೆರೆಯನ್ನು ಎಳೆದಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಯತ್ನಾಳ್ ಅವರ ಬಣ. ಇವರ ಬಣದಲ್ಲಿ ಒಂದಷ್ಟು ಜನ ಸ್ಥಾನಮಾನ ಇಲ್ಲದಂಥವರು, ಚುನಾವಣೆಯಲ್ಲಿ ಸೋತಂಥವರು ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಿದ್ದಾರೆ. ಹಾಗಾದರೆ ವಿಜೇಂದ್ರ ಬಣದಲ್ಲಿರುವಂಥವ್ರು ಯಾರ್ಯಾರು, ಯತ್ನಾಳ್ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋದು ಯಾರು, ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಇವತ್ತು ಯಾವಾಗ ವಕ್ಫ್ ವಿಚಾರವಾಗಿ
ಬೇರೆ ಬೇರೆಯಾಗಿ ಹೋರಾಟಗಳು ಶುರುವಾಯಿತು, ಅಲ್ಲಿ ಯತ್ನಾಳ್ ಅವರ ಕೊಟ್ಟಂಥ ಹೇಳಿಕೆಗಳು ಒಂದಷ್ಟು ಜನರನ್ನು ಕೆರಳಿಸುವಂತಾಯಿತು, ಅನೇಕ ಜನರನ್ನು ಕೆರಳಿಸುವಂತಾಗಿತ್ತು. ತಕ್ಷಣ ಅಲರ್ಟ್ ಆಗುವಂಥ ಇಲ್ಲಿ ರೇಣುಕಾಚಾರ್ಯ ಅಂಡ್ ಟೀಮ್ ಯತ್ನಾಳ್ ವಿರುದ್ಧನೇ ಅವರು ಕೆಂಡ ಕಾರ್ದಕ್ಕೆ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ಇಬ್ಬರು ಕೂಡ ಸೋತಂತವ್ರು. ಯಾವ ರೀತಿಯಾಗಿ ಅಂತ ಹೇಳ್ತೀವಿ. ಒಂದು MP ರೇಣುಕಾಚಾರ್ಯ ಅವರು ಸೋತರು ಕಳೆದ ಬಾರಿ ಚುನಾವಣೆಯಲ್ಲಿ ಹೊನ್ನಾಳಿ ಕ್ಷೇತ್ರದಿಂದ, ಇವರು ಸೋತಿದ್ದಾರೆ. ಮತ್ತೊಂದು ಕಡೆ JM ಸಿದ್ದೇಶ್ವರ್ ಅವರು, ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಅಂದರೆ ಪತ್ನಿಗೆ ಟಿಕೆಟ್ ಕೊಟ್ಟರು, ಪತ್ನಿಗೆ ಟಿಕೆಟ್ ಕೊಡಿಸಿದ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಪತ್ನಿ ಕೂಡ ಸೋಲುವಂತಾಗಿತ್ತು. ಈಗ JM ಸಿದ್ದೇಶ್ವರ್ ಅವರು ಒಂದು ಕಡೆ ಯತ್ನಾಳ್ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ. ಹಾಗಾಗಿ ಯತ್ನಾಳ್ ಬಣದಲ್ಲೇ ಗುರುತಿಸ್ಕೊಳ್ತಿದ್ದಾರೆ. ನಮ್ಮ ಸೋಲಿಗೆ ಕಾರಣ BJP ರಾಜ್ಯಾಧ್ಯಕ್ಷರು ಅಂತೇಳಿ ಅವರು ಒಂದಷ್ಟು ಮನಸ್ತಾಪವನ್ನು ಹೊರ ಹಾಕಿದ್ದು ಉಂಟು. ಈ ಒಂದು ಇಬ್ಬರು ಕೂಡ ಒಂದು ಕಡೆ ಸೋಲನ್ನು ಅನುಭವಿಸಿದ್ರು ಕೂಡ ಅವರು ಈಗ ಇಬ್ಬರ ಪರವಾಗಿ ಅವರವರಿಗೆ ಬೇಕಾದವರ ಪರವಾಗಿ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಟೀಮ್ ಸೋಮಶೇಖರ್ ರೆಡ್ಡಿ ಜೊತೆಗೆ ರಮೇಶ್ ಜಾರಕಿಹೊಳಿ. ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ, ಶಾಸಕರಿದ್ದಾರೆ, ಅವ್ರು ಸೋತಿಲ್ಲ. ಆದರೆ ಸೋಮಶೇಖರ್ ರೆಡ್ಡಿ ಸೋತಿದ್ದಾರೆ. ಆದರೆ ಇಲ್ಲಿ ಸ್ಥಾನಮಾನಕ್ಕೋಸ್ಕರ BJPನಾಗೆ ಗೆದ್ದಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಸರಿಯಾದಂಥ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಅವರಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ. ಯಾವ ಮಟ್ಟಿಗೆ ಅಂತಂದರೆ ತಾನು ಪಕ್ಷದಲ್ಲಿ ಇದ್ದೀನಿ ಅನ್ನೋದು ತೋರಿಸ್ಕೊಳ್ತಾರೆ ಅಷ್ಟೇ, ಆದರೆ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಕಾಣಿಸೋದಕ್ಕೆ ಸಿಗೋದೇ ಇಲ್ಲ. ಇನ್ನು ಮುಂದಿನ ಟೀಮ್ ಯಾವುದು ಅಂತಂದರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಅರವಿಂದ ಲಿಂಬಾವಳಿ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಂತೂ ಕಳೆದ ಒಂದು 10 ದಿನದ ಈಚೆಗೆ ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಯಾಗುವಂಥ ರೀತಿಯಲ್ಲೇ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅವರು. ಅರವಿಂದ ಲಿಂಬಾವಳಿ ಅವರು ಟಿಕೆಟ್ ಅವ್ರಿಗೆ ಸಿಗಲಿಲ್ಲ, ಅವ್ರ ಪತ್ನಿಗೆ ಟಿಕೆಟನ್ನು ಕೊಡಿಸಿದ್ರು. ಆದರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಇಷ್ಟು ದಿನ ಎಲ್ಲಿದ್ದರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಈಗ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಅರವಿಂದ್ ಲಿಂಬಾವಳಿ ಅವರು ಕೂಡ ಸಚಿವರಾಗಿದ್ದಂಥವ್ರು, ಅವ್ರಿಗೂ ಕೂಡ ಪಕ್ಷದಲ್ಲಿ ಇವತ್ತು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಬೇಸರ ಇದೆ. ಇನ್ನು ವಿಜೇಂದ್ರ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋ ಯಾರು ಅಂತಂದರೆ ಒಂದು BC ಪಾಟೀಲ್, ಮತ್ತೊಂದು ಕಡೆ BP ಹರೀಶ್. ಕಳೆದ ಬಾರಿ ಸೋತಿರುವಂಥ ನಾಯಕರು. ಮೊದಲಿನಿಂದಲೂ ಕೂಡ ವಿಜೇಂದ್ರ ವಿರುದ್ಧ BP ಹರೀಶ್ ಅವರು ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. BC ಪಾಟೀಲ್ ಅವರು ಈಗ ರೇಣುಕಾಚಾರ್ಯ ಅವರು ಎಲ್ಲೇ ಇದ್ದರೂ ಕೂಡ ಎಲ್ಲೇ ಹೇಳಿಕೆಯನ್ನು ಕೊಡ್ತಾರೆ ಕೂಡ ಅವರು ಕೂಡ ಕಾಣಿಸ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳು ಕಂಡುಬರ್ತಾ ಇದೆ. ಇನ್ನು ಹರ್ತಾಳ್ ಹಾಲಪ್ಪ ಜೊತೆಗೆ ಕುಮಾರ್ ಬಂಗಾರಪ್ಪ, ಇವರಿಬ್ಬರು ಕೂಡ ಹರ್ತಾಳು ಹಾಗೂ ಇವ್ರಿಗೂ ಕೂಡ BJPಯಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತೇಳಿ ಯಾರು ಕುಮಾರ್ ಬಂಗಾರಪ್ಪ ಅವರು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಇನ್ನು ಹರ್ತಾಳ್ ಹಾಲಪ್ಪ ಅವರು ಆಗಲ್ಲ, ಬಹಳ ದಿನಗಳಿಂದ ಅವರು ಕೂಡ ಕಾಣಿಸ್ಕೊಂಡಿರಲಿಲ್ಲ. ಈಗ ಒಂದಷ್ಟು ಹೇಳಿಕೆಗಳನ್ನು ಕೊಡೋ ಮೂಲಕ ವಿಜೇಂದ್ರ ಬಣ ಅಂತೇಳಿ ಅವರೇ ಬಹಿರಂಗವಾಗಿ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.